ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಹೇಳಿಕೆಯನ್ನು ನೀಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆ ಪ್ರಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ವಿನಯ್ಗೆ ಕಾಂಗ್ರೆಸ್ ನಾಯಕರೇ ಧಮಕಿ ಹಾಕಿದ್ದಾರೆ. ಕಾಂಗ್ರೆಸ್ ನಾಯಕರೇ ವಿನಯ್ಗೆ ಧಮಕಿ ಹಾಕಿದ್ದಾರೆ. ಕೈ ಶಾಸಕರ ಕಿರುಕುಳದ ಬಗ್ಗೆ ಇಲ್ಲಿ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದು ಆರ್ ಅಶೋಕ್ ಅವರು. ಬಿಜೆಪಿ ಕಾರ್ಯಕರ್ತ ವಿನಯ್ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಇದೆಲ್ಲದರ ನಡುವೆ ಈಗ ಒಂದಿಷ್ಟು ವಿಚಾರಗಳು ಹೊರಗಡೆ ಬರ್ತಾ ಇದ್ದಾವೆ. ಏನಪ್ಪಾ ಅಂತ ಅಂದ್ರೆ ಬಿಜೆಪಿಯವರು ಯಾರೆಲ್ಲ ಹೆಸರುಗಳನ್ನ ಹೇಳಿದ್ರು ಆ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ ಪೊಲೀಸ್ನವರು. ಆ ಹೆಸರುಗಳನ್ನ ಕೈ ಬಿಟ್ಟಿದ್ದಾರೆ FIR ಕಾಪಿಯಲ್ಲಿ ಇಲ್ಲ. ಹಾಗಾಗಿನೇ ಛಲವಾದಿ ನಾರಾಯಣ ಸ್ವಾಮಿ ಅವರು ಪೊಲೀಸ್ನವರಿಗೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಇವತ್ತು ಹೋಗಿ. ಇದೆಲ್ಲದರ ನಡುವೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿರೋದನ್ನ ಗಮನಿಸ್ತಾ ಇದ್ದೀವಿ. ವಿನಯ್ಗೆ ಕಾಂಗ್ರೆಸ್ ನಾಯಕರೇ ಧಮಕಿ ಹಾಕಿದ್ದಾರೆ ಅಂತ ಹೇಳಿ ಈಗ ಆತ್ಮಹತ್ಯೆಗೆ ಶರಣಾಗಿರುವಂತ ವಿನಯ್ ಅವರಿಗೆ ಕಾಂಗ್ರೆಸ್ನ ನಾಯಕರೇ ಧಮಕಿ ಹಾಕಿದ್ದಾರೆ. ಇದರಿಂದಾನೇ ಈ ರೀತಿಯಾದಂಥ ಘಟನೆ ಸಂಭವಿಸಿದೆ. ನೋಡಿ, ಕೈ ಶಾಸಕರ ಕಿರುಕುಳದ ಬಗ್ಗೆ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ವಿನಯ್ ಡೆತ್ ನೋಟ್ನಲ್ಲಿ ಒಂದಿಷ್ಟು ಜನರ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದಾರೆ. ಪೊಲೀಸ್ ಠಾಣೆಗಳು ಕಾಂಗ್ರೆಸ್ನ ಕಚೇರಿಗಳಾಗಬಿಟ್ಟಿದ್ದಾವೆ ಅನ್ನೋ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಹಾಗಾದ್ರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಏನ್ ಮಾತನಾಡಿದ್ದಾರೆ ನೋಡೋಣ ಬನ್ನಿ. ವಾಲ್ಮೀಕಿ ನಿಗಮದಲ್ಲಿ ಚಂದ್ರಶೇಖರ್, ಈಗ ವಿನಯ್ ಎಲ್ಲ ಮುಚ್ಚಾಕಕ್ಕೆ ಏನು ಬೇಕೋ ಅಷ್ಟನ್ನ ಪ್ರಯತ್ನವನ್ನು ಕಾಂಗ್ರೆಸ್ ಅವರು ಮಾಡ್ತಾರೆ. ಅದಕ್ಕೆ ತಕ್ಕನಾಗಿ ನಮ್ಮ ಪೊಲೀಸ್ ಇಲಾಖೆ ಅವ್ರಿಗೆ ಟ್ರಾನ್ಸ್ಫರ್ ಆಗಬೇಕು, ಪ್ರಮೋಷನ್ಸ್ ಬೇಕು. ನೆನ್ನೆ ನೋಡಿದ್ರೆ ನಾವು ಯಾರಿಗೂ ಮುಖ್ಯಮಂತ್ರಿ ಪದಕ ಕೊಟ್ಟಿದ್ದಾರೆ. ಪದಕ ಕೊಟ್ಟಿರೋನ್ಗೆ ಅವ್ರ ಮನೆಯಲ್ಲಿ ಲೋಕಾಯುಕ್ತ ರೈಡ್ ಮಾಡೋದ್ರ ಮೇಲೆ ಅಲ್ಲಿಂದ ಓಡೋಗ್ಬಿಟ್ಟಿದೆ, ಅಂಥವ್ರಿಗೆ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಪೊಲೀಸ್ ಸ್ಟೇಷನ್ಗಳು ಕೂಡ ನ್ಯಾಯವಾಗಿ ಕೆಲಸ ಮಾಡುವಂಥ ಪರಿಸ್ಥಿತಿ. ಪೊಲೀಸರು ಅವ್ರ ಮೇಲೆ ಒತ್ತಡ, ಪೊಲೀಸ್ ಇಲಾಖೆ ಮೇಲೆ ಒತ್ತಡ, ನ್ಯಾಯವಾಗಿ ಅವರು ಡ್ಯೂಟಿ ಮಾಡೋಕ್ಕೂ ಕೂಡ ಅವರಿಗೆ ಅವಕಾಶ ಇದೆ. ಎಲ್ಲನೂ ಕೂಡ ಕಾಂಗ್ರೆಸ್ ವಾತಾವರಣ ಕಾಂಗ್ರೆಸ್ ಮಯ ಮಾಡೋಕ್ಕೆ. ಅದರಿಂದ ಇವತ್ತು ನ್ಯಾಯ ಸಂಬಂಧ ಸಾವಿಗೆ ನೇರ ಕಾರಣ ಅವರ FIR ಏನು ದಾಖಲೆ ಆಗಿದೆ ಎಲ್ಲರ ಮೇಲೆ ಕ್ರಮ. ಅದನ್ನು BJP ನಾವು ಡಿಮ್ಯಾಂಡ್ ಮಾಡ್ತಾ ಇದ್ವಿ.